ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಕಬ್ಬು ತಿನ್ಬೋದಾ ಅಂತ ನೋಡೋಣ. ಯಾಕಂದರೆ ಈಗ ಸೀಸನ್ ಆ್ಯಂಡ್ ನೆಕ್ಸ್ಟು ಪೊಂಗಲ್ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲರ ಮನೇಲೂ ಕಬ್ಬು ತಂದೇ ತರ್ತೀರಾ. ಸೊ ತಿನ್ಬೋದಾ ತಿನ್ನಬಾರ್ದು ಅನ್ನೋ ದೊಡ್ಡ ಕನ್ಫ್ಯೂಷನ್ ಎಲ್ಲರಿಗೂ ಇರುತ್ತೆ. ಓಕೆ, ಈಗ ಬಂದು ಕಬ್ಬನ್ನು ನೀವು ಜ್ಯೂಸ್ ರೂಪದಲ್ಲೋ ಇಲ್ಲಾಂದರೆ ಹಾಗೆ ನೀವು ಕಚ್ಚಿ ಅಗದು ತಿಂತೀವಿ ಅಂತಂದರೆ ತಿನ್ಕೊಳ್ಳಿ, ಆದರೆ ಲಿಮಿಟೆಡ್ ಆಗಿ ತಿನ್ನಿ. ಯಾಕಂತಂದರೆ ಇದರಲ್ಲಿ ನಮಗೆ ಜಾಸ್ತಿ ಶುಗರ್ ಲೆವೆಲ್ ಅನ್ನೋದು ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸ್ವಲ್ಪ ಕಂಟ್ರೋಲ್ ಆಗಿ, ಈಗ ನಾನು ತೋರಿಸ್ತಿದ್ದೀನಲ್ಲ ಈ 2 ಕಡ್ಡಿ, ಅದರಲ್ಲಿ 1 ಕಡ್ಡಿಯಷ್ಟು ತಿಂದರೆ ಸಾಕು ಒಂದು ದಿವಸಕ್ಕೆ. ಒಂದು ದಿವಸ ಬಿಟ್ಟು ಬೇಕಾದರೆ ಕ್ರಾವಿಂಗ್ ಆದರೆ ತೊಗೊಳ್ಳಿ. ನೈಟ್ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕಬ್ಬನ್ನು ತಿಂದ್ಬಿಟ್ಟು ಮಲ್ಕೊಂಡ್ರೆ ನಿಮಗೆ ಅದು ಬೇಗ ಜೀರ್ಣ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗಬಹುದು, ಡಯಾಬಿಟೀಸ್ ಬರೋದಕ್ಕೆ ಚಾನ್ಸಸನ್ನು ಇದು ಕೊಡುತ್ತೆ. ಅದು ಸ್ಪೆಷಲಾಗಿ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಶುಗರನ್ನು ಇಂಟೇಕಾಗಿ ತಗೊಳ್ಳುವಾಗ ಗೆಸ್ಟೇಷನಲ್ ಡಯಾಬಿಟಿಸ್ ಬರೋದಕ್ಕೆ ಚಾನ್ಸಸ್ ಇದೆ. ಆದರೆ ಕಬ್ಬನ್ನು ಲಿಮಿಟೆಡಲ್ಲಿ ನೀವು ತಿನ್ನುವಾಗ ನಿಮಗೂ ನಿಮ್ಮ ಮಗುಗೂ ಐರನ್ ಕಂಟೆಂಟ್ ಅನ್ನೋದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಒಳ್ಳೆಯದೇ. ಆದರೆ ಸಕ್ಕರೆಗೆ ಹೋಲಿಸ್ಕೊಳ್ಳುವಾಗ ಕಬ್ಬಿನ ಜ್ಯೂಸು ಒಳ್ಳೆಯದೇ, ಆದರೆ ಲಿಮಿಟಾಗಿ ತಿನ್ನುವಾಗ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಇದನ್ನು ಹೆಚ್ಚಾಗಿ ಕನ್ಸ್ಯೂಮ್ ಮಾಡುವಾಗ ನಿಮಗೆ ಉಷ್ಣ ಕೂಡ ಆಗ್ಬೋದು, ಹೊಟ್ಟೆ ನೋವು ಈ ರೀತಿ ಕೂಡ ಬರ್ಬೋದು. ಲಿಮಿಟಾಗಿ ತಿನ್ನಿ, ಚಿಕ್ಕದಾಗಿ ತಿನ್ನಿ, ಜಾಸ್ತಿ ಬೇಡ. ಮನೇಲಿ ತಂದಿದ್ದಾರೆ ಅಂದರೆ 1 ಕಡ್ಡಿನೋ ಚಿಕ್ಕದಾಗಿ, 1 ಕೈ ಅಳತೆ ಅಷ್ಟು, ನಿಮ್ಮ ಅಂಗೈ ಎಷ್ಟಿದೆ ಅಷ್ಟು ತಿಂದರೆ ಸಾಕು. ಜಾಸ್ತಿ ತಿಂದ್ರಿ ಅಂದರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ಉಷ್ಣ ಜಾಸ್ತಿ ಆಗೋದು, ಹೊಟ್ಟೆ ನೋವು ಬರೋದು, ಡಯಾಬಿಟೀಸ್ ಲೆವೆಲ್ ಒಂಚೂರು ಇರೋರಿಗೆ ಇನ್ಕ್ರೀಸ್ ಆಗುತ್ತೆ, ಇಲ್ಲದೇ ಇರೋರಿಗೆ ಮೇ ಬಿ ಬರಬಹುದು. ಸೊ ಅದಕ್ಕೇ ಜಾಸ್ತಿ ತಗೊಳ್ಳದೆ ಸ್ವಲ್ಪ ತಗೊಳ್ಳೋದು ತುಂಬಾ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.